3. ಇಂಗ್ಲಿಷ್ ಕಲಿಕೆ ಕನ್ನಡ ವಿರೋಧಿ. ಬರಗೂರು ರಾಮಚಂದ್ರಪ್ಪ. ಆಶಯ: ದೇಶದಲ್ಲಿನ ಎಲ್ಲಾ ರಾಜ್ಯಗಳಲ್ಲೂ ಸಮಾನ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡುವುದು, ಎಳೆಯರಲ್ಲಿನ ಭಾಷೆ ತಳ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಸರ್ವತೋಮುಖ ಅಭಿವೃದ್ಧಿಯನ್ನು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ತರುವುದು ಸಚ್ಚರ. ಕರ್ನಾಟಕ ಸರ್ಕಾರವು 1ನೇ ತರಗತಿಯಿಂದ ಒಂದು ಭಾಷಾ ವಿಷಯವಾಗಿ ಇಂಗ್ಲಿಷನ್ನು ಕಲಿಸುವ ಬಗ್ಗೆ ತೋರಿದ ಆಸಕ್ತಿಯ ಫಲವಾಗಿ ಕನ್ನಡಪರ ಚಿಂತಕರು ಮತ್ತು ಸಾಹಿತಿಗಳ ವಲಯದಲ್ಲಿ ವಿಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗಿವೆ. ಪ್ರಾತಿನಿಧಿಕವೆನ್ನಬಹುದಾದ ಅಭಿಪ್ರಾಯಗಳು ಹೀಗಿವೆ. ಆಂಗ್ಲರ ಆಡಳಿತ ಕಾಲದಲ್ಲೂ ಆಂಗ್ಲ ಭಾಷೆಯ ಕಲಿಕೆ 5ನೇ ತರಗತಿಯಿಂದ ಆಗುತ್ತಿತ್ತು. ಸ್ವಾತಂತ್ರ್ಯ ಬಂದ 5 ದಶಕಗಳ ನಂತರ ಪ್ರಾಥಮಿಕ ಶಾಲೆಯ 1ನೇ ತರಗತಿಯಿಂದಲೇ ಆಂಗ್ಲ ಭಾಷೆ ಕಲಿಸಬೇಕೇ ಎಂಬ ಪ್ರಶ್ನೆ ಎತ್ತುತ್ತಿರುವುದು ಸೋಜಿಗದ ಸಂಗತಿ. ಪ್ರಾಥಮಿಕ ಹಂತದ ಮೊದಲನೇ 4 ತರಗತಿಗಳಲ್ಲಿ ಆಂಗ್ಲ ಭಾಷಾ ಕಲಿಕೆ ತರುವ ಪ್ರಯತ್ನ ಸ್ವಾಭಿಮಾನಕ್ಕೆ ಚ್ಯುತಿ ತರುವಂತಹುದು. ಇದನ್ನು ಕಟುವಾಗಿ ವಿರೋಧಿಸಬೇಕು. ಜಸ್ಟಿಸ್ ರಾಮ ಜೋಯಿಸ್: ಖಾಸಗೀಕರಣದ ಕಾರಣ ಈ ಯುಗದಲ್ಲಿ ಭಯಾನಕವಾದ ಅಸಮಾನತೆ ಸೃಷ್ಟಿಯಾಗುತ್ತಿದೆ. ಅಸಮಾನತೆಗೆ ಇಂಗ್ಲಿಷ್ ಸಹ ಕಾರಣವಾಗುತ್ತಿದೆ. ಸಮಾನತೆಗಾಗಿ ಈ ಭಾಷೆ ಕಲಿಕೆ ಎಳವೆಯಿಂದಲೇ ಆರಂಭವಾಗಬೇಕು. ಸಂಘಟನೆಗಳ ಒಕ್ಕೂಟ, ಸಾಮಾಜಿಕ ಇಂಗ್ಲಿಷ್ ವ್ಯಾಮೋಹಕ್ಕಿಂತ ಖಾಸಗಿ ಶಾಲೆಗಳ ಗುಣಮಟ್ಟ ಹಾಗೂ ಪರಿಸರದಿಂದ ಆಕರ್ಷಿತರಾಗಿ ಇಲ್ಲಿ ಹಲವರು ತಮ್ಮ ಮಕ್ಕಳನ್ನು ಸೇರಿಸುತ್ತಾರೆ. ಹೀಗಾಗಿ ಬಡವರ ಮಕ್ಕಳಿಗೆ ಸರ್ಕಾರಿ ಶಾಲೆ, ಉಳ್ಳವರಿಗೆ ಖಾಸಗಿ ಶಾಲೆ ಎಂಬಂತಾಗಿದೆ. ಡಾ. ಕೆ. ಮರುಳಸಿದ್ದಪ್ಪ. ವಿಶ್ವವಿಖ್ಯಾತ ಮನೋವಿಜ್ಞಾನಿಗಳು ಹೇಳುವ ಪ್ರಕಾರ ಮಗು 9 ವರ್ಷ ಆದ ಮೇಲೆ ತನ್ನದಲ್ಲದ ಭಾಷೆಯನ್ನು ಸರಿಯಾಗಿ ಸ್ವೀಕಾರ ಮಾಡಲು ಸಾಧ್ಯ. ಪ್ರೊ. ಚಂದ್ರಶೇಖರ ಪಾಟೀಲ. ಸರ್ಕಾರಿ ಶಾಲೆಯ ಅಧ್ಯಾಪಕರಿಗೆ ಇಂಗ್ಲಿಷ್ ಗೊತ್ತಿಲ್ಲ. ಇನ್ನು ಅವರು ಮಕ್ಕಳಿಗೆ ಏನನ್ನು ಕಲಿಸುತ್ತಾರೆ? ಡಾ. ದೇ. ಜವರೇಗೌಡ. ಅನೇಕರು ವ್ಯಕ್ತಪಡಿಸಿರುವ ವಿವಿಧ ಅಭಿಪ್ರಾಯಗಳು ಒಟ್ಟಾರೆ ಈ 5 ಹೇಳಿಕೆಗಳೊಳಗೆ ಬರುವುದರಿಂದ ಪ್ರತ್ಯೇಕವಾಗಿ ಎಲ್ಲರನ್ನೂ ಉಲ್ಲೇಖಿಸಿಲ್ಲ. ನಮಗೆ ಇಂದು ಬೇಕಾದ ಸಮಕಾಲೀನ ಸಂದರ್ಭದಲ್ಲಿ ಕನ್ನಡವನ್ನು ಶಿಕ್ಷಣದಲ್ಲಿ ಗಟ್ಟಿಗೊಳಿಸುವ ಕಾರ್ಯಸಾಧ್ಯ ಕೆಲಸ, ಸ್ವಾಭಿಮಾನ ಮತ್ತು ಸಮಾನತೆಗಳನ್ನು ಒಟ್ಟಿಗೆ ಗ್ರಹಿಸುವ ವಾಸ್ತವಿಕ ದೃಷ್ಟಿಕೋನ. ಸಾಮಾನ್ಯವಾಗಿ ಸಾಂಪ್ರದಾಯಿಕ ಸ್ವಾಭಿಮಾನದಿಂದ ಮಾತನಾಡುವ ಅನೇಕರು ಬ್ರಿಟಿಷರ ಕಾಲದ ಆಡಳಿತ ಮತ್ತು ಶಿಕ್ಷಣದಲ್ಲಿ ಸಂಪೂರ್ಣ ಕನ್ನಡವೇ ಇತ್ತೆಂದು ಪ್ರತಿಪಾದಿಸುತ್ತಾರೆ. ನಿಜ ದೈನಂದಿನ ವ್ಯವಹಾರಗಳಿಗೆ ಕನ್ನಡದ ಬಳಕೆ ಅನಿವಾರ್ಯವಾಗಿತ್ತು. ಆದರೆ ಇಂಗ್ಲಿಷ್ ಬಳಕೆ ಇದ್ದೇ ಇತ್ತು. ಇಂಗ್ಲಿಷ್ ಶಿಕ್ಷಣ ಪ್ರಾರಂಭವಾದದ್ದೇ ಬ್ರಿಟಿಷರ ಕಾಲದಲ್ಲಿ ತಾನೇ. ಇಂಗ್ಲಿಷ್ ಪರಿಣತರ ಪಡೆ ಇಲ್ಲದಿದ್ದಾಗ ಕನ್ನಡದಲ್ಲಿ ಆಡಳಿತ ನಡೆಸುವುದು ಅವರ ಅನಿವಾರ್ಯವಾಗಿತ್ತು. ಇಂಥ ಅನಿವಾರ್ಯದ ನಡುವೆಯೇ ಇಂಗ್ಲಿಷ್ ಶಿಕ್ಷಣ ಆರಂಭವಾಯಿತು. 1810ರಲ್ಲಿ ಲಂಡನ್ ಮಿಷನ್ ನವರು ಬಳ್ಳಾರಿ, ಬೆಳಗಾಂಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಆರಂಭಿಸಿದರು. 1820ರಲ್ಲಿ ಬೆಂಗಳೂರಿನಲ್ಲಿ ಇಂಗ್ಲಿಷ್ ಶಾಲೆ ಆರಂಭವಾಯಿತು. ವೆಸ್ಲಿಯನ್ ಮಿಷನ್ ಸಂಸ್ಥೆಯು 1820ರಲ್ಲಿ ಮೈಸೂರಿನಲ್ಲಿ ಕಾರ್ಯಾರಂಭ ಮಾಡಿ ಇಂಗ್ಲಿಷ್ ಕಲಿಕೆಗೆ ಒತ್ತಾಸೆ ನೀಡಿತು. 1835ರಲ್ಲಿ ಮೈಸೂರು, ಮಂಗಳೂರಿನಲ್ಲಿ, 1848ರಲ್ಲಿ ಧಾರವಾಡದಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಆರಂಭವಾದವು. 1855ರಲ್ಲಿ ಮಡಿಕೇರಿಯಲ್ಲಿ ಇಂಗ್ಲಿಷ್ ಶಾಲೆಗಳ ಕಾರ್ಯಾರಂಭವಾದರೆ, ಈ ಎಲ್ಲ ಊರುಗಳಿಗೆ ಮುಂಚೆಯೇ 1800ರಲ್ಲಿ ಹೊನ್ನಾವರದಲ್ಲಿ ಶಾಲೆಯೊಂದು ಪ್ರಾರಂಭವಾಗಿತ್ತು. ಇವೆಲ್ಲ 1ನೇ ತರಗತಿಯಿಂದ ಆರಂಭವಾಗುವ ಪ್ರಾಥಮಿಕ ಶಾಲೆಗಳು. 1914ರಿಂದ 16ರ ಅವಧಿಯಲ್ಲಿ ನಮ್ಮ ರಾಜ್ಯದಲ್ಲಿ 22 ಮಾಧ್ಯಮಿಕ ಶಾಲೆಗಳು ಇಂಗ್ಲಿಷ್ ಮಾಧ್ಯಮದಲ್ಲಿದ್ದರೆ, 173 ಮಾಧ್ಯಮಿಕ ಶಾಲೆಗಳು ಕನ್ನಡ ಮಾಧ್ಯಮದಲ್ಲಿದ್ದವು.
ಇಂಗ್ಲಿಷ್ ಮಾಧ್ಯಮದಲ್ಲಿ 53,976 ಮತ್ತು ಕನ್ನಡ ಮಾಧ್ಯಮದಲ್ಲಿ 19,771 ವಿದ್ಯಾರ್ಥಿಗಳು ಓದುತ್ತಿದ್ದರು. 1921 ರಿಂದ 22ರ ಮಾಹಿತಿಯಂತೆ ನಮ್ಮ ರಾಜ್ಯದ 26 ಸಂಸ್ಥೆಗಳಲ್ಲಿ 5 ಸಂಸ್ಥೆಗಳು ಮಾತ್ರ ಕನ್ನಡ ಮಾಧ್ಯಮ ಪ್ರೌಢಶಾಲೆಗಳನ್ನು ನಡೆಸುತ್ತಿದ್ದವು. 8,062 ಜನರು ಮಾತ್ರ ಕನ್ನಡ ಮಾಧ್ಯಮ ಪ್ರೌಢಶಾಲೆಗಳಲ್ಲಿ ಓದುತ್ತಿದ್ದರು. ಈ ಮಧ್ಯೆ ಸಹಜವಾಗಿಯೇ ಕನ್ನಡ ಮಾಧ್ಯಮದ ಕಿರಿಯ ಪ್ರಾಥಮಿಕ ಶಾಲೆಗಳಿದ್ದವಾದರೂ ಇಂಗ್ಲಿಷ್ ಕಲಿಕೆ ವ್ಯಾಪಕವಾಗುತ್ತಾ ಬಂದದ್ದಕ್ಕೆ ಇಷ್ಟು ಮರಾವೆ ಸಾಕೆಂದು ಭಾವಿಸುತ್ತೇನೆ. ಭಾಷಾ ಕಲಿಕೆ ಮತ್ತು ಶಿಕ್ಷಣ ಮಾಧ್ಯಮಗಳ ವಿಷಯದಲ್ಲಿ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಎಂಬ ನೀತಿ ಅನುಸರಿಸಿದರೆ ಅದೂ ಒಂದು ಅಸಮಾನತೆಯೇ. ಇಂಗ್ಲಿಷ್ ಕಲಿಕೆ ಮಾತ್ರದಿಂದಲೇ ಇಡೀ ಸಮಾಜದಲ್ಲಿ ಸಮಾನತೆ ನೆಲೆಯೂರುತ್ತದೆ ಎಂದು ಯಾರೂ ಭಾವಿಸಬೇಕಾಗಿಲ್ಲ. ಆದರೆ ಆಂಗ್ಲರ ಕಾಲದಲ್ಲೇ ಆರಂಭಗೊಂಡ ಶೈಕ್ಷಣಿಕ ಅಸಮಾನತೆಯು ಇಂದು ರಾಕ್ಷಸ ರೂಪ ತಾಳಿರುವುದರಿಂದ ಅದನ್ನು ಕಡಿಮೆ ಮಾಡುವ ಒಂದೊಂದು ಅಂಶವೂ ಮುಖ್ಯವಾಗುತ್ತದೆ. ಗುಣಮಟ್ಟ ಮತ್ತು ಪರಿಸರ ಚೆನ್ನಾಗಿದ್ದರೆ ಕನ್ನಡ ಮಾಧ್ಯಮಕ್ಕೆ ಮಕ್ಕಳನ್ನು ಸೇರಿಸುತ್ತಾರೆಂಬುದು ಆದರ್ಶದ ಮಾತಾಗುತ್ತದೆ. ಬೆಂಗಳೂರು ನಗರದಲ್ಲಿ ಮತ್ತು ರಾಜ್ಯದ ಅನೇಕ ಕಡೆ ಅನೇಕ ಸುಸಜ್ಜಿತ ಕನ್ನಡ ಮಾಧ್ಯಮ ಶಾಲೆಗಳಿದ್ದು ಅಲ್ಲಿಗೆ ಬರುತ್ತಿರುವವರು ಇಂದಿಗೂ ಕೆಳಮಧ್ಯಮ ವರ್ಗ ಮತ್ತು ಕೆಳವರ್ಗದವರೇ ಆಗಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ಯಾರೇಜ್ನಲ್ಲಿ ನಡೆಸುವ ಇಂಗ್ಲಿಷ್ ಶಾಲೆಗಳಿಗೆ ಡೊನೇಷನ್ ಕೊಟ್ಟು ಸೇರಿಸಲಾಗುತ್ತಿದೆ. ಇಂಗ್ಲಿಷ್ ವ್ಯಾಮೋಹವೆನ್ನುವುದು ನಮ್ಮಂಥವರು ಇಷ್ಟಪಡದ ಒಂದು ವಾಸ್ತವವಾಗಿದೆ. ಇಲ್ಲಿ ವರ್ಗ ಹಿತಾಸಕ್ತಿಯ ವೈರುಧ್ಯವೂ ಇದೆ. ಇನ್ನು ಮನೋವಿಜ್ಞಾನಿಗಳಲ್ಲೂ ವಿಭಿನ್ನಾಭಿಪ್ರಾಯಗಳಿವೆ. ನಾನು ಓದಿದ, ಸಂಗ್ರಹಿಸಿದ ಮಾಹಿತಿಯ ಪ್ರಕಾರ 12 ವರ್ಷ ವಯಸ್ಸಿನವರೆಗೆ ಮಕ್ಕಳಲ್ಲಿ ಹೆಚ್ಚು ಭಾಷೆಗಳನ್ನು ಕಲಿಯುವ ಸಾಮರ್ಥ್ಯವಿರುತ್ತದೆ. ಮನೋವಿಜ್ಞಾನಿಗಳನ್ನು ಬಿಟ್ಟು ಅಧ್ಯಾಪಕರ ವಿಷಯಕ್ಕೆ ಬಂದರೆ, ಇಂಗ್ಲಿಷ್ ಕಲಿಸಲು ಸರ್ಕಾರಿ ಶಾಲೆಯ ಅಧ್ಯಾಪಕರಿಗೆ ಆ ಭಾಷೆ ಬರಬೇಕಲ್ಲವೇ ಎಂಬ ವ್ಯಂಗ್ಯವನ್ನು ಮುಂದು ಮಾಡಲಾಗುತ್ತದೆ. 5ನೇ ತರಗತಿಯಿಂದ ಇದೇ ಅಧ್ಯಾಪಕರಿಗೆ ಇಂಗ್ಲಿಷ್ ಕಲಿಸಲು ಸಾಮರ್ಥ್ಯವಿದ್ದರೆ, ಅದಕ್ಕೂ ಮುಂಚಿನ ತರಗತಿಗಳಲ್ಲಿ ಅದೇ ಮಾದರಿಯ ಇಂಗ್ಲಿಷನ್ನು ಕಲಿಸಲು ಯಾಕೆ ಸಾಧ್ಯವಿಲ್ಲ. ಈಗ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಬೋಧಿಸಲು ಒಂದೇ ವಿದ್ಯಾರ್ಹತೆಯ ಅಧ್ಯಾಪಕರು ಆಯ್ಕೆಯಾಗುತ್ತಾರೆಂಬುದನ್ನು ಇಲ್ಲಿ ಗಮನಿಸಬೇಕು. ಇಷ್ಟಾಗಿ ಇದೊಂದು ಸಮಸ್ಯೆ ಎನ್ನುವುದಾದರೆ ಸೂಕ್ತ ಸಿದ್ಧತೆ ಬೇಕು ಎಂದಷ್ಟೇ ಹೇಳಬಹುದು. ಭಾಷಾಭಿಮಾನಕ್ಕೆ ನಮ್ಮ ಅನೇಕ ಸ್ವಾಭಿಮಾನಿ ಚಿಂತಕರು ನೆರೆ ರಾಜ್ಯಗಳ ಉದಾಹರಣೆ ಕೊಡುತ್ತಾರೆ. ಈಗ ತಮಿಳುನಾಡನ್ನು ನೋಡಿ. ನೇರ ಸರ್ಕಾರಿ ಶಾಲೆಗಳಲ್ಲಿ ಆರಂಭದಿಂದಲೇ ಇಂಗ್ಲಿಷ್ ಕಲಿಸುವುದಾಗಿ ಅಲ್ಲಿನ ಮುಖ್ಯಮಂತ್ರಿ ಜಯಲಲಿತಾ ಅವರು ಘೋಷಿಸಿದ್ದಾರೆ. ಪೂರ್ಣ ಸರ್ಕಾರಿಯಲ್ಲದ, ಆದರೆ ಸರ್ಕಾರದಿಂದಲೇ ನಿಯಂತ್ರಿತವಾಗಿರುವ ಬೋರ್ಡ್ ಶಾಲೆಗಳಲ್ಲಿ ಅನೇಕ ವರ್ಷಗಳಿಂದ ಮೊದಲನೇ ತರಗತಿಯಿಂದಲೇ ಇಂಗ್ಲಿಷನ್ನು ಒಂದು ಭಾಷೆಯಾಗಿ ಕಲಿಸಲಾಗುತ್ತಿದೆ. ತಮಿಳುನಾಡಿನ ನಗರ, ಪಟ್ಟಣಗಳಲ್ಲಿ ಬೋರ್ಡ್ ಶಾಲೆಗಳದೇ ಪ್ರಾಬಲ್ಯ. ಈ ಶಾಲೆಗಳನ್ನು ನಡೆಸುವ ಬೋರ್ಡ್ಗಳಲ್ಲಿ ಖಾಸಗಿಯವರಿದ್ದರೂ ಆಡಳಿತಾತ್ಮಕ ಉಸ್ತುವಾರಿ ಸರ್ಕಾರದ್ದು ಎಂಬ ಅಂಶವನ್ನು ಗಮನಿಸಬೇಕು. ಮಹಾರಾಷ್ಟ್ರದಲ್ಲಿ ಒಂದು ಪ್ರಯೋಗ ನಡೆಸಲಾಯಿತು. ಮರಾಠಿ ಮಾಧ್ಯಮದ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಒಂದು ಉಪವಿಭಾಗವಾಗಿ ಇಂಗ್ಲಿಷ್ ಮಾಧ್ಯಮವನ್ನು ಆರಂಭಿಸಲಾಯಿತು. ಆಗ ಮರಾಠಿ ಮಾಧ್ಯಮ ವಿಭಾಗ ಖಾಲಿಯಾಗತೊಡಗಿತು. ಅಲ್ಲಿನ ಸರ್ಕಾರವು ರಚಿಸಿದ 13 ಜನರ ಸಮಿತಿಯ ಶಿಫಾರಸ್ಸಿನಂತೆ ಮರಾಠಿ ಮಾಧ್ಯಮದ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 1999 ರಿಂದ ಇಂಗ್ಲಿಷನ್ನು ಒಂದು ಭಾಷೆಯಾಗಿ 1ನೇ ತರಗತಿಯಿಂದಲೇ ಕಲಿಸಲಾರಂಭಿಸಿದರು. ಆಗ ಇಂಗ್ಲಿಷ್ ಮಾಧ್ಯಮ ಉಪವಿಭಾಗಕ್ಕೆ ಹೋಗುವವರ ಸಂಖ್ಯೆ ಕಡಿಮೆಯಾಯಿತು. ಈಗ ಈ ಸಮಿತಿಯ ಶಿಫಾರಸ್ಸಿನಂತೆ ಪ್ರಾಥಮಿಕ ಪೂರ್ವ ತರಗತಿಗಳನ್ನು ಪ್ರತ್ಯೇಕವಾಗಿ ನಡೆಸುವ ಬದಲು ಕಿರಿಯ ಪ್ರಾಥಮಿಕ ಶಾಲೆಯ ಮೊದಲ ಹಂತವಾಗಿ ಅಳವಡಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಪ್ರಾಥಮಿಕ ಪೂರ್ವ ತರಗತಿಗಳಿಗಾಗಿ ಜನಪ್ರಿಯ ಮಕ್ಕಳ ಸಾಹಿತ್ಯ ರಚನೆಯಲ್ಲಿ ಅನೇಕರನ್ನು ತೊಡಗಿಸಲಾಗುತ್ತಿದೆ. ಮಹಾರಾಷ್ಟ್ರದ ಈ ಒಟ್ಟು ಪ್ರಯೋಗ ಇಂಗ್ಲಿಷನ್ನು ಒಂದು ಭಾಷಾ ವಿಷಯವಾಗಿ ಕಲಿಯುವುದರ ಜೊತೆಗೆ ಮರಾಠಿ ಮಾಧ್ಯಮವನ್ನು ಗಟ್ಟಿಗೊಳಿಸುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ಮಹಾರಾಷ್ಟ್ರದಲ್ಲಿ ಎಲ್ಲರಿಗೂ ಈಗ ಮೊದಲನೇ ತರಗತಿಯಿಂದ ಇಂಗ್ಲಿಷ್,
ಮರಾಠಿಯೇತರ ಮಾಧ್ಯಮದವರಿಗೆ 3ನೇ ತರಗತಿಯಿಂದ ಮರಾಠಿ ಮತ್ತು ಹಿಂದಿ ಕಡ್ಡಾಯ ಭಾಷೆಗಳಾಗಿವೆ. ಅಂದರೆ ಮರಾಠಿ ಮಾಧ್ಯಮದವರಿಗೆ ಮೊದಲ 4 ತರಗತಿಗಳಲ್ಲಿ 3 ಭಾಷೆ, ಮರಾಠಿ, ಇಂಗ್ಲಿಷ್, ಹಿಂದಿ. ಮರಾಠಿಯೇತರ ಮಾಧ್ಯಮದವರಿಗೆ 4 ಭಾಷೆಗಳ ಕಲಿಕೆ, ಉದಾಹರಣೆ ಕನ್ನಡ, ಮರಾಠಿ, ಹಿಂದಿ, ಇಂಗ್ಲಿಷ್. ಮಹಾರಾಷ್ಟ್ರದ ಮಕ್ಕಳು ಇಷ್ಟೆಲ್ಲ ಹೊರೆ ಹೊತ್ತು ಮುನ್ನಡೆಯುತ್ತಿರುವಾಗ ಕನ್ನಡದ ಮಕ್ಕಳು ಅಥವಾ ಮಾತೃಭಾಷೆಯ ಮಕ್ಕಳು ಒಂದು ಅನ್ಯ ಭಾಷೆಯ ಕಲಿಕೆಯಿಂದ ಕಂಗಾಲಾಗುವುದು ಹೇಗೆ ಸಾಧ್ಯ? ಕೇರಳ, ಪಂಜಾಬ್, ಪಶ್ಚಿಮ ಬಂಗಾಳದ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲಿಷ್ ಭಾಷೆಯ ಕಲಿಕೆಯನ್ನು ಅಳವಡಿಸಲಾಗಿದ್ದು ಅಲ್ಲಿನ ಮಕ್ಕಳು ಹೊರೆಯ ಭಾರದಿಂದ ಕುಸಿದಿಲ್ಲ ಮತ್ತು ಈ ಎಲ್ಲ ರಾಜ್ಯಗಳಲ್ಲಿ ಭಾಷಾಭಿಮಾನಕ್ಕೆ ಧಕ್ಕೆಯಾಗಿಲ್ಲ ಎಂಬ ಅಂಶಗಳನ್ನು ಇಲ್ಲಿ ಗಮನಿಸಬೇಕು. ಆದ್ದರಿಂದ 5ನೇ ತರಗತಿಗಿಂತ ಮುಂಚೆಯೇ ಇಂಗ್ಲಿಷನ್ನು ಒಂದು ಭಾಷೆಯಾಗಿ ಕಲಿಸುವುದನ್ನು ವಿರೋಧಿಸುವವರಿಗೆ ಸಮರ್ಥನೀಯ ತಾತ್ವಿಕ ಕಾರಣಗಳಿವೆಯೆಂದು ನನಗೆ ಅನ್ನಿಸುವುದಿಲ್ಲ. ಇಲ್ಲಿ ಸ್ವಾಭಿಮಾನದ ಪ್ರಶ್ನೆಯೂ ಪ್ರಸ್ತುತವಾಗುವುದಿಲ್ಲ. ಲೇಖಕರ ಪರಿಚಯ: ಬರಗೂರು ರಾಮಚಂದ್ರಪ್ಪ, 1946. ಸಿರಾ: ಬರಗೂರು ರಾಮಚಂದ್ರಪ್ಪನವರು ಉಪಸಂಸ್ಕೃತಿ ಚಿಂತನೆಯನ್ನು ಬೆಳೆಸಿದರು. ಮರಕುಟಿಗ, ಗುಲಾಮಗೀತೆ, ನೆತ್ತರಲ್ಲಿ ನೆಂದ ಹೂವು ಇವು ಕಾವ್ಯಗಳು. ಸುಂಟರಗಾಳಿ, ಕಪ್ಪು ನೆಲದ ಕೆಂಪು ಕಾಲು, ಬಯಲಾಟದ ಭೀಮಣ್ಣ ಇವರ ಕಥಾಸಂಗ್ರಹಗಳು.